ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತೀಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ 4ನೆಯ ಕಾಶಿ ಖಂಡದ ಉತ್ತರಾರ್ಧದಲ್ಲಿ ಅನುಕ್ರಮಣಿಕಾಧ್ಯಾಯವೆಂಬ 100ನೆಯ ಅಧ್ಯಾಯಕ್ಕೆ ಸ್ವಾಗತ. ವಿಶೇಷವಾಗಿ ಈ ಅಧ್ಯಾಯದಲ್ಲಿ ಈವರೆಗೆ ನಿರೂಪಿಸಲಾಗಿರುವ ಕಾಶಿ ಖಂಡದ ಪ್ರತಿಯೊಂದು ಅಧ್ಯಾಯದಲ್ಲಿ ಹೇಳಿರುವುದನ್ನು ಸಂಕ್ಷಿಪ್ತವಾಗಿ ತಿಳಿಸಲಾಗುತ್ತಿದೆ. ಸೂತನು ಹೇಳುತ್ತಾನೆ, ಷಣ್ಮುಖನು ನಿರೂಪಿಸಿದ ಅಪ್ರತಿಮವಾದ ಈ ಕಾಶಿ ಖಂಡವನ್ನು ಕೇಳಿ ನಾನು ಅತ್ಯಂತ ಸಂತೋಷಗೊಂಡಿರುವೆನಲ್ಲದೆ ಎಲ್ಲ ವಿಷಯಗಳನ್ನು ಹೃದಯದಲ್ಲಿ ನೆಲೆಗೊಳಿಸಿರುವೆನು. ವ್ಯಾಸಮುನಿಯೇ, ಈಗ ಅನುಕ್ರಮಣಿಕಾಧ್ಯಾಯವನ್ನು, ಕಾಶಿ ಖಂಡದ ಸರ್ವೋತ್ತಮವಾದ ಮಹಾತ್ಮ್ಯವನ್ನು, ಅನುಪೂರ್ವಿಯನ್ನು ಅನುಸರಿಸಿ ನನಗೆ ತಿಳಿಸು. ವ್ಯಾಸನು ಹೇಳುತ್ತಾನೆ, ಧರ್ಮಾತ್ಮನಾದ ಸೂತನೆ, ಜಾತೂಕರ್ಣ್ಯನೇ, ಶುಕ ವೈಶಂಪಾಯನಾದಿ ಮಹರ್ಷಿಗಳಿರ, ಬಾಲಕರಿರ, ಎಲ್ಲರೂ ಶ್ರದ್ಧೆಯಿಂದ ಕೇಳಿರಿ. ಈಗ ಅನುಕ್ರಮಣಿಕೆಯ ಅಧ್ಯಾಯವನ್ನು, ಕಾಶಿ ಖಂಡದ ಪಠನದ ಮಹಾತ್ಮ್ಯವನ್ನು ತಿಳಿಸುವೆನು. ಇದನ್ನು ಕೇಳಿದವರ ಪಾತಕಗಳು ನಾಶವಾಗಿ ಪುಣ್ಯವು ಅಭಿವೃದ್ಧಿಯನ್ನೈದುವುದು. ಮೊದಲನೆಯ ಅಧ್ಯಾಯದಲ್ಲಿ ವಿಂಧ್ಯ ನಾರದರ ಸಂವಾದವು, ಎರಡನೆಯದರಲ್ಲಿ ಸತ್ಯಲೋಕದ ಮಹಾಮಹಿಮೆಯು ವಿಸ್ತರಿಸಲ್ಪಟ್ಟಿರುವುದು. ಮೂರನೆಯ ಅಧ್ಯಾಯದಲ್ಲಿ ಅಗಸ್ತ್ಯಾಶ್ರಮಕ್ಕೆ ದೇವತೆಗಳ ಆಗಮನವು, ನಾಲ್ಕನೆಯದರಲ್ಲಿ ಪತಿವ್ರತೆಯ ಆಖ್ಯಾನವು, ಐದನೆಯದರಲ್ಲಿ ಅಗಸ್ತ್ಯ ಮಹರ್ಷಿಯ ತೀರ್ಥಯಾತ್ರಾ ಪ್ರಸ್ಥಾನವು ಹೇಳಲ್ಪಟ್ಟಿರುವವು. ಆರನೆಯದರಲ್ಲಿ ತೀರ್ಥ ಪ್ರಶಂಸೆಯು, ಏಳನೆಯ ಅಧ್ಯಾಯದಲ್ಲಿ ಸಪ್ತ ಪುರಿಗಳ ವಿವರಣೆಯು, ಎಂಟನೆಯದರಲ್ಲಿ ಯಮನಗರಿಯ ಸ್ವರೂಪವು, ಒಂಬತ್ತನೆಯದರಲ್ಲಿ ಸೂರ್ಯಲೋಕದ ವರ್ಣನೆಯು ವರ್ಣಿತವಾಗಿದೆ. ಹತ್ತನೆಯದರಲ್ಲಿ ಶಿವಶರ್ಮನು ಇಂದ್ರಾಗ್ನಿಗಳ ಲೋಕಗಳಿಗೆ ಹೋದುದನ್ನು, ಅಗ್ನಿ ನಿರರತಿ ವರುಣರು ಉದ್ಭವಿಸಿದ ಬಗೆಯನ್ನು 11, 12ನೆಯ ಅಧ್ಯಾಯಗಳಲ್ಲಿಯೂ ಹೇಳಿರುವೆನು. 13ನೆಯ ಅಧ್ಯಾಯದಲ್ಲಿ ಗಂಧವತಿ, ಅಲಕಾ ನಗರಿಗಳ ಒಡೆಯರಾದ ವಾಯು ಕುಬೇರರ ಸಂಭವವನ್ನು, 14ನೆಯದರಲ್ಲಿ ಶಿವಶರ್ಮ ಬ್ರಾಹ್ಮಣನು ಚಂದ್ರಲೋಕವನ್ನು ಸೇರಿದ ವಿಷಯವನ್ನು ತಿಳಿಸಿದನು. ಬಳಿಕ 15ನೆಯದರಲ್ಲಿ ಚಂದ್ರಲೋಕದ ವರ್ಣನೆಯು, 16ನೆಯದರಲ್ಲಿ ಶುಕ್ರಾಚಾರ್ಯರ ಜನನವು, 17ನೆಯದರಲ್ಲಿ ಕುಜ, ಬೃಹಸ್ಪತಿ, ಶನಿಗಳು ವಾಸಿಸುತ್ತಿರುವ ಲೋಕಗಳ ವರ್ಣನೆಯು ತಿಳಿಸಲ್ಪಟ್ಟವು. 18ನೆಯದರಲ್ಲಿ ಸಪ್ತರ್ಷಿ ಲೋಕಗಳು, ಧ್ರುವನ ತಪಶ್ಚರ್ಯೆಯು, 19ನೆಯದರಲ್ಲಿಯೂ 20ನೆಯದರಲ್ಲಿ ಆತನು ಅಂದರೆ ಧ್ರುವನು ಶಾಶ್ವತ ಪದವಿಯನ್ನು ಹೊಂದಿದುದು, 21ನೆಯದರಲ್ಲಿ ಧ್ರುವಲೋಕದ ವರ್ಣನೆಯು ಇರುವುದು, 22ನೆಯದರಲ್ಲಿ ಆ ಶಿವಶರ್ಮನು ಸತ್ಯಲೋಕದ ದರ್ಶನವನ್ನು ಮಾಡಿದ ವಿಷಯವು, 23ನೆಯದರಲ್ಲಿ ಚತುರ್ಭುಜಾಭಿಷೇಕವು, 24ನೆಯದರಲ್ಲಿ ಶಿವಶರ್ಮನ ಮೋಕ್ಷ ಪ್ರಾಪ್ತಿಯು ಇರುವುದು, 25ನೆಯ ಅಧ್ಯಾಯದಲ್ಲಿ ಸ್ಕಂದ ಅಗಸ್ತ್ಯರ ಸಂವಾದವು, 26ನೆಯದರಲ್ಲಿ ಮಣಿಕರ್ಣಿಕೆಯ ಉತ್ಪತ್ತಿ ಕಥನವು, 27ನೆಯದರಲ್ಲಿ ಗಂಗಾ ಮಹಾತ್ಮ್ಯವು, ದಶಹರಾ ದೇವಿಯ ಸ್ತೋತ್ರವು ಉಕ್ತವಾಗಿರುವವು, 28ನೆಯದರಲ್ಲಿ ಗಂಗಾ ನದಿಯ ಮಹಿಮೆಯು, 29ನೆಯದರಲ್ಲಿ ಗಂಗಾದೇವಿಯ ಸಹಸ್ರನಾಮಾವಳಿಯು, 30ನೆಯದರಲ್ಲಿ ಕಾಶಿ ಕ್ಷೇತ್ರದ ಪ್ರಶಂಸೆಯು, 31ನೆಯದರಲ್ಲಿ ಭೈರವನ ಉದ್ಭವವು ನಿರೂಪಿತಗಳಾಗಿರುವವು, 32ನೆಯದರಲ್ಲಿ ದಂಡಪಾಣಿಯ ಉದ್ಭವವು, 33ನೆಯದರಲ್ಲಿ ಜ್ಞಾನವಾಪಿಯ ಉತ್ಪತ್ತಿ ಪ್ರಕಾರವು, 34ನೆಯದರಲ್ಲಿ ಕಲಾವತಿಯ ಆಖ್ಯಾನವು, 35ನೆಯದರಲ್ಲಿ ಸದಾಚಾರಗಳ ವರ್ಣನೆಯು ಹೇಳಲ್ಪಟ್ಟಿರುವವು, 36ನೆಯದರಲ್ಲಿ ಬ್ರಹ್ಮಚಾರಿಯ ಚರಿತ್ರೆಯು, 37ನೆಯದರಲ್ಲಿ ಸ್ತ್ರೀಯರ ಲಕ್ಷಣಗಳು, 38ನೆಯದರಲ್ಲಿ ಸತ್ಕರ್ಮ ದುಷ್ಕರ್ಮಗಳ ವಿವೇಚನೆಯು, 39ನೆಯದರಲ್ಲಿ ಅವಿಮುಕ್ತೇಶ್ವರನ ವರ್ಣನೆಯು ಇರುವವು, 40ನೆಯದರಲ್ಲಿ ಗೃಹಸ್ಥರ ಧರ್ಮಗಳು, 41ನೆಯದರಲ್ಲಿ ಯೋಗಶಾಸ್ತ್ರದ ನಿರೂಪಣೆಯು, 42ನೆಯದರಲ್ಲಿ ಕಾಲಜ್ಞಾನದ ವಿಷಯವು, ಬಳಿಕ 43ನೆಯ ಅಧ್ಯಾಯದಲ್ಲಿ ದಿವೋದಾಸ ಮಹಾರಾಜನ ವರ್ಣನೆಯು ಪ್ರೋಕ್ತಗಳಾಗಿರುವವು, 44ನೆಯ ಅಧ್ಯಾಯದಲ್ಲಿ ಕಾಶಿ ಕ್ಷೇತ್ರದ ವರ್ಣನೆಯು, 45ನೆಯದರಲ್ಲಿ ಯೋಗಿನಿ ವರ್ಣನೆಯು, 46ನೆಯದರಲ್ಲಿ ಲೋಲಾರ್ಕನ ಆಖ್ಯಾನವು, 47ನೆಯದರಲ್ಲಿ ಉತ್ತರಾರ್ಕನ ಕಥೆಯು ನಿರೂಪಿಸಲ್ಪಟ್ಟಿರುವವು, 48ನೆಯದರಲ್ಲಿ ಸಾಂಬಾದಿತ್ಯನ ಮಹಿಮೆಯು, 49ನೆಯದರಲ್ಲಿ ದ್ರುಪದಾದಿತ್ಯನ ಪ್ರಶಂಸೆಯು, 50ನೆಯದರಲ್ಲಿ ಗರುಡನ ಚರಿತ್ರೆಯು, 51ನೆಯದರಲ್ಲಿ ಅರುಣಾರ್ಕನೆ ಮೊದಲಾದ ದೇವತೆಗಳ ವಿಷಯವು ವಿಸ್ತರಿಸಲ್ಪಟ್ಟಿರುವವು, 52ನೆಯದರಲ್ಲಿ ದಶಾಶ್ವಮೇಧ ತೀರ್ಥದ ಮಹಿಮೆಯು, 53ನೆಯದರಲ್ಲಿ ಮಂದರ ಪರ್ವತದಿಂದ ಗಣಗಳು ಹೊರಟು ಬಂದ ವಿಷಯವು, 54ನೆಯದರಲ್ಲಿ ಪಿಶಾಚಮೋಚನ ತೀರ್ಥದ ಆಖ್ಯಾನವು, 55ನೆಯದರಲ್ಲಿ ಮಹೇಶ್ವರನು ಗಣಪತಿಯನ್ನು ಕಾಶಿಗೆ ಕಳುಹಿಸಿದ ವಿಷಯವು ಹೇಳಲ್ಪಟ್ಟಿರುವವು, 56ನೆಯದರಲ್ಲಿ ಮಾಯಾ ಗಣಪತಿಯ ಚರಿತ್ರೆಯು,
57ನೆಯದರಲ್ಲಿ ಡೊಂಡಿವಿನಾಯಕನ ಉತ್ಪತ್ತಿಯು, 58ನೆಯದರಲ್ಲಿ ವಿಷ್ಣುವಿನ ಮಾಯಾಜಾಲದ ವ್ಯಾಪಾರವು, ದಿವೋದಾಸನು ಕೈಲಾಸಕ್ಕೆ ತೆರಳಿದ ವಿಷಯವು ಹೇಳಲ್ಪಟ್ಟವು. 59ನೆಯದರಲ್ಲಿ 59ನೆಯ ಅಧ್ಯಾಯದಲ್ಲಿ ಪಂಚನದ ಕ್ಷೇತ್ರದ ಉತ್ಪತ್ತಿಯು, 60ನೆಯದರಲ್ಲಿ ಬಿಂದುಮಾಧವನ ಉದ್ಭವವು, 61ನೆಯದರಲ್ಲಿ ವೈಷ್ಣವ ತೀರ್ಥಗಳ ಮಹಾತ್ಮೆಯ ಕಥನವು ಇರುವವು. 62ನೆಯದರಲ್ಲಿ ವೃಷಭಧ್ವಜನಾದ ಮಹಾದೇವನು ಮಂದರಾಚಲವನ್ನು ಬಿಟ್ಟು ಕಾಶಿಗೆ ಪ್ರಯಾಣ ಮಾಡಿದುದನ್ನು ಹೇಳಿದೆನು. 63ನೆಯ ಅಧ್ಯಾಯದಲ್ಲಿ ಜ್ಯೇಷ್ಠ ಸ್ಥಾನದಲ್ಲಿ ಮಹೇಶ್ವರನು ಜೈಗೀಷವ್ಯನೊಡನೆ ನಡೆಸಿದ ಸಂವಾದವನ್ನು ಹೇಳಲಾಯಿತು. 64ನೆಯದರಲ್ಲಿ ಸಕಲ ಕಲ್ಮಶನಾಶಕವಾದ ಕ್ಷೇತ್ರ ರಹಸ್ಯದ ಕಥನವಿರುವುದು. 65ನೆಯದರಲ್ಲಿ ಕುಂದುಕೇಶ್ವರ, ವ್ಯಾಘ್ರೇಶ್ವರ ಮಹಾಲಿಂಗಗಳ ಉದ್ಭವಗಳು ಹೇಳಲ್ಪಟ್ಟವು. 66ನೆಯ ಅಧ್ಯಾಯದಲ್ಲಿ ಶೈಲೇಶ್ವರನ ಚರಿತ್ರೆಯು, 67ನೆಯದರಲ್ಲಿ ರತ್ನೇಶ್ವರಾಖ್ಯಾನವು, 68ನೆಯದರಲ್ಲಿ ಕೃತ್ತಿವಾಸೇಶ್ವರನ ಉದ್ಭವವು, 69ನೆಯದರಲ್ಲಿ ಆಲಯಗಳ ನಿರ್ಮಾಣವು ನಿರೂಪಿಸಲ್ಪಟ್ಟಿರುವವು. 70ನೆಯದರಲ್ಲಿ ದೇವತೆಗಳ ಅಧಿಷ್ಠಾನ ಕ್ರಮವು, 71ನೆಯದರಲ್ಲಿ ದುರ್ಗಾಸುರನ ಮಹಾಪರಾಕ್ರಮವು, 72ನೆಯದರಲ್ಲಿ ದುರ್ಗಾದೇವಿಯ ವಿಜಯವು, 73ನೆಯದರಲ್ಲಿ ಓಂಕಾರೇಶ್ವರನ ಆಖ್ಯಾನವು ಹೇಳಲ್ಪಟ್ಟವು. 74ನೆಯ ಅಧ್ಯಾಯದಲ್ಲಿ ಓಂಕಾರೇಶ್ವರನ ಮಹಾತ್ಮ್ಯವು, 75ನೆಯದರಲ್ಲಿ ತ್ರಿಲೋಚನೇಶ್ವರನ ಲಿಂಗದ ಉದ್ಭವ ಪ್ರಕಾರವು, 76ನೆಯದರಲ್ಲಿ ತ್ರಿಲೋಚನೇಶ್ವರನ ಮಹಿಮೆಯು, 77ನೆಯದರಲ್ಲಿ ಕೇದಾರೇಶ್ವರನ ಆಖ್ಯಾನವು ಹೇಳಲ್ಪಟ್ಟಿರುವವು. 78ನೆಯದರಲ್ಲಿ ಧರ್ಮೇಶ್ವರನ ಮಹಿಮೆಯು, 79ನೆಯದರಲ್ಲಿ ಶುಕ ಪಕ್ಷಿಗಳ ಕಥೆಯು, 80ನೆಯದರಲ್ಲಿ ವಿಶ್ವಭುಜಾದೇವಿಯ ಚರಿತ್ರೆಯು, ಮನೋರಥ ತೃತೀಯ ವ್ರತವು, 81ನೆಯದರಲ್ಲಿ ದುರ್ದಮನ ಆಖ್ಯಾನವು ಹೇಳಲ್ಪಟ್ಟವು. 82ನೆಯದರಲ್ಲಿ ವೀರೇಶ್ವರ ಲಿಂಗದ ಪ್ರಾದುರ್ಭಾವವು, 83ನೆಯದರಲ್ಲಿ ಆ ಲಿಂಗದ ಮಹಿಮೆಯು, 84ನೆಯದರಲ್ಲಿ ಗಂಗಾ ವರಣ ನದಿಗಳ ಸಂಗಮವು ಪುಣ್ಯತೀರ್ಥವಾದುದು, 85ನೆಯದರಲ್ಲಿ ಕಾಮೇಶ್ವರ ಮಹಾಲಿಂಗದ ಮಹಿಮೆಯು ನಿರೂಪಿತಗಳಾದವು. 86ನೆಯದರಲ್ಲಿ ವಿಶ್ವಕರ್ಮೇಶ್ವರ ಆವಿರ್ಭಾವವು, 87ನೆಯದರಲ್ಲಿ ದಕ್ಷಯಜ್ಞ ವರ್ಣನವು, 88ನೆಯದರಲ್ಲಿ ಸತೀದೇವಿಯು ದೇಹತ್ಯಾಗವನ್ನು ಮಾಡಿದುದು, 89ನೆಯದರಲ್ಲಿ ದಕ್ಷೇಶ್ವರ ಲಿಂಗದ ಉದ್ಭವವು ವಿವರಿಸಲ್ಪಟ್ಟವು. 90ನೆಯ ಅಧ್ಯಾಯದಲ್ಲಿ ಪಾರ್ವತೀಶ್ವರ ಲಿಂಗದ ಮಹಾತ್ಮ್ಯವು ವರ್ಣಿಸಲ್ಪಟ್ಟಿತು. 91ನೆಯದರಲ್ಲಿ ಗಂಗೇಶ್ವರನ ಮಹಿಮೆಯು, 92ನೆಯದರಲ್ಲಿ ನರ್ಮದೇಶ್ವರೋದ್ಭವದ ಪ್ರಕಾರವು ನಿರೂಪಿತಗಳಾಗಿರುವವು. 93ನೆಯದರಲ್ಲಿ ಸತೀಶ್ವರ ಲಿಂಗದ ಪ್ರಾದುರ್ಭಾವವು, 94ನೆಯದರಲ್ಲಿ ಅಮರೇಶ್ವರಾದಿ ಲಿಂಗಗಳ ಚರಿತ್ರೆಗಳು, 95ನೆಯದರಲ್ಲಿ ವ್ಯಾಸನಿಗೆ ಭುಜಸ್ತಂಭನೆಯಾದ ವಿಷಯವು, 96ನೆಯದರಲ್ಲಿ ವ್ಯಾಸ ಶಾಪ ವಿಮೋಚನೆಯು ವಿಸ್ತರಿಸಲ್ಪಟ್ಟವು. 97ನೆಯದರಲ್ಲಿ ಕ್ಷೇತ್ರ ತೀರ್ಥ ವರ್ಣನವು, 98ನೆಯದರಲ್ಲಿ ಮುಕ್ತಿಮಂಟಪಾಖ್ಯಾನವು, 99ನೆಯದರಲ್ಲಿ ವಿಶ್ವೇಶ್ವರಾವಿರ್ಭಾವ ವರ್ಣನೆಯು, ಈ 100ನೆಯ ಅಧ್ಯಾಯದಲ್ಲಿ ಕ್ಷೇತ್ರಯಾತ್ರಾ ಕ್ರಮವು ವರ್ಣಿತಗಳಾಗಿರುವವು. ಇಂತು ಈ ಖಂಡವು 100 ಆಖ್ಯಾನಗಳಿಂದ ಕೂಡಿರುವುದು. ಶ್ರವಣ ಮಾತ್ರದಿಂದಲೇ ಸಮಸ್ತ ಕಾಶಿ ಖಂಡ ಶ್ರವಣದ ಫಲವನ್ನು ಕೊಡುವ ಈ ಅನುಕ್ರಮಣಿಕಾ ಅಧ್ಯಾಯದಲ್ಲಿಯೂ ಯಾತ್ರಾಕ್ರಮವು ನಿರೂಪಿಸಲ್ಪಟ್ಟಿರುವುದು. ಸೂತನು ಹೇಳುತ್ತಾನೆ, ಸತ್ಯವತಿಯ ಉತ್ತಮ ಪುತ್ರನೇ, ಕ್ಷೇತ್ರಯಾತ್ರೆಯನ್ನು ಯಥಾವಿಧಿಯಾಗಿ ಮಾಡಿ ಸಿದ್ಧಿಯನ್ನು ಪಡೆಯಲೆಳಿಸುವ ಮನುಜರಿಗೆ ಹಿತವನ್ನುಂಟು ಮಾಡುವ ಉದಾರ ಬುದ್ಧಿಯಿಂದ ಈಗ ಕಾಶಿಕ್ಕೆ ಯಾತ್ರೆಯಲ್ಲಿ ಅನುಸರಿಸಬೇಕಾದ ಕ್ರಮವನ್ನು ಅರುಹು. ವ್ಯಾಸನು ಹೇಳುತ್ತಾನೆ, ಮಹಾಪ್ರಾಜ್ಞನಾದ ಲೋಮಹರ್ಷಣ ಮುನಿಗೆ ಶ್ರದ್ಧೆಯಿಂದ ಕೇಳು, ಹೇಳುವೆನು. ಯಾತ್ರಿಕರು ಸಂತೋಷದಿಂದ ಮೊದಲು ಯಾವ ಕಾರ್ಯವನ್ನು ಮಾಡಬೇಕೆಂಬುದನ್ನು ಆಲಿಸು. ಮೊದಲು ವಸ್ತ್ರ ಸಹಿತವಾಗಿ ಚಕ್ರಪುಷ್ಕರಿಣಿ ತೀರ್ಥದ ಜಲದಲ್ಲಿ ಮಿಂದು ದೇವತೆಗಳನ್ನು, ಪಿತೃಗಳನ್ನು, ಬ್ರಾಹ್ಮಣರನ್ನು, ಯಾಚಕರನ್ನು ತೃಪ್ತಿಪಡಿಸಬೇಕು. ಬಳಿಕ ಆದಿತ್ಯನನ್ನು, ದ್ರೌಪದಿಯನ್ನು, ವಿಷ್ಣುವನ್ನು, ದಂಡಪಾಣಿಯನ್ನು, ಮಹೇಶ್ವರನನ್ನು ನೋಡಿಕೊಂಡು ನಮಸ್ಕಾರಗಳನ್ನು ಮಾಡಿ ಡುಂಡಿವಿನಾಯಕನನ್ನು ನೋಡಲು ಬಳಿಕ ಹೋಗಬೇಕು. ಜ್ಞಾನವಾಪಿಯಲ್ಲಿ ಆಚಮನಾದಿಗಳನ್ನು ಮಾಡಿ ನಂದಿಕೇಶ್ವರನನ್ನು ಪೂಜಿಸಬೇಕು. ಬಳಿಕ ತಾರಕೇಶ್ವರನನ್ನು, ಮಹಾಕಾಳೇಶ್ವರನನ್ನು ಪೂಜಿಸಬೇಕು. ಪುನಃ ದಂಡಪಾಣಿಯ ದರ್ಶನವನ್ನು ತೆಗೆದುಕೊಳ್ಳಬೇಕು. ಈ ಯಾತ್ರೆಗೆ ಪಂಚತೀರ್ಥಿಕ ಎಂದು ಹೆಸರು. ಮಹತ್ತರವಾದ ಸಂಪತ್ತನ್ನು ಅಪೇಕ್ಷಿಸುವವರು ಈ ಯಾತ್ರೆಯನ್ನು ಪ್ರತಿದಿನವೂ ಮಾಡಬೇಕು. ಬಳಿಕ ಸರ್ವಾಭೀಷ್ಟದಾಯಕವಾದ ವಿಶ್ವೇಶ್ವರ ಯಾತ್ರೆಯನ್ನು ಕೈಗೊಳ್ಳಬೇಕು. ಪ್ರತಿ ಮಾಸದ ಕೃಷ್ಣ ಪಕ್ಷದ ಪಾಡ್ಯಮಿಯ ಮೊದಲುಗೊಂಡು ಚತುರ್ದಶಿಯವರೆಗೂ ಪ್ರಯತ್ನಪೂರ್ವಕವಾಗಿ ಕಾಶಿಯಲ್ಲಿರುವ 14 ಆಯತನಗಳಿಗೂ ಯಾತ್ರೆಯನ್ನು ಮಾಡಬೇಕು. ಇಲ್ಲದಿದ್ದರೆ ಕ್ಷೇತ್ರಯಾತ್ರೆಯ ಫಲವನ್ನು ಅಪೇಕ್ಷಿಸುವವರು
ಪ್ರತಿ ಚತುರ್ದಶಿಯಲ್ಲಾದರೂ ಈ ಕಾರ್ಯವನ್ನು ಮಾಡಬೇಕು. ಒಂದೊಂದು ತೀರ್ಥದಲ್ಲಿಯೂ ಸ್ನಾನವನ್ನು ಮಾಡಿಕೊಂಡು ಆಯಾ ಲಿಂಗಗಳಿಗೆ ಪೂಜೆಗಳನ್ನು ಮಾಡಬೇಕು. ಇಂತು ಮೌನದಿಂದ ಯಾತ್ರೆಯನ್ನು ಮಾಡಿದ ಯಾತ್ರಿಕನು ಸಂಪೂರ್ಣ ಫಲವನ್ನು ಪಡೆಯುವನು. ಪ್ರಥಮದಲ್ಲಿ ಮತ್ಸ್ಯೋದರಿ ತೀರ್ಥದಲ್ಲಿ ಸ್ನಾನ ಮಾಡಿ ಓಂಕಾರೇಶ್ವರನನ್ನು ನೋಡಬೇಕು. ಬಳಿಕ ತ್ರಿವಿಷ್ಣಪೇಶ್ವರನನ್ನು, ಮಹಾದೇವೇಶ್ವರನನ್ನು, ಕೃತ್ತಿವಾಸೇಶ್ವರನನ್ನು, ರತ್ನೇಶ್ವರನನ್ನು, ಚಂದ್ರೇಶ್ವರನನ್ನು ನೋಡಿಕೊಂಡು ಕೇದಾರೇಶ್ವರನ ಬಳಿಗೆ ನಡೆಯಬೇಕು. ಧರ್ಮೇಶ್ವರ, ವೀರೇಶ್ವರ, ಕಾಮೇಶ್ವರರನ್ನು ನೋಡಿದ ಬಳಿಕ ವಿಶ್ವಕರ್ಮೇಶ್ವರನನ್ನು, ಮಣಿಕರ್ಣೇಶ್ವರನನ್ನು ಕ್ರಮವಾಗಿ ನೋಡಬೇಕು. ಅವಿಮುಕ್ತೇಶ್ವರನನ್ನು ನೋಡಿದ ಮೇಲೆ ವಿಶ್ವೇಶ್ವರನಿಗೆ ಪೂಜೆಯನ್ನೆಸಗಬೇಕು. ಕ್ಷೇತ್ರವಾಸಿಯಾದವನು ಪ್ರಯತ್ನದಿಂದ ನಿತ್ಯವೂ ಈ ಯಾತ್ರೆಯನ್ನು ಮಾಡಬೇಕು. ಯಾವನು ಕ್ಷೇತ್ರದಲ್ಲಿ ವಾಸ ಮಾಡುತ್ತಾ ಈ ಯಾತ್ರೆಯನ್ನು ಮಾಡುವುದಿಲ್ಲವೋ ಅವನಿಗೆ ಕ್ಷೇತ್ರದಿಂದ ಹೊರಡುವುದಕ್ಕೆ ಸೂಚಕಗಳಾದ ಅನೇಕ ವಿಘ್ನಗಳು ಅಡಿಗಡಿಗೂ ಸಂಭವಿಸುತ್ತಿರುವವು. ಅಥವಾ ವಿಘ್ನಗಳ ಪ್ರಶಮನಕ್ಕಾಗಿ ಮುಂದೆ ಹೇಳುವ 8 ಲಿಂಗಗಳ ಆಯತನಗಳಿಗೆ ಯಾತ್ರೆಯನ್ನು ಮಾಡಬೇಕು. ದಕ್ಷೇಶ್ವರ, ಪಾರ್ವತೀಶ್ವರ ಮತ್ತು ಪಶುಪತೀಶ್ವರ, ಗಂಗೇಶ್ವರ, ನರ್ಮದೇಶ್ವರ, ಗಭಸ್ತೀಶ್ವರ, ಸತೀಶ್ವರ, 8ನೆಯದೇ ತಾರಕೇಶ್ವರ ಲಿಂಗವು. ವಿಘ್ನಗಳಿಗೆ ಸಿಕ್ಕಿರುವವನು ಪ್ರತಿಯೊಂದು ಅಷ್ಟಮಿಯಲ್ಲಿಯೂ ಅವುಗಳನ್ನು ನೋಡಬೇಕು. ಮಹಾಪಾತಕಗಳ ಪ್ರಶಾಂತಿಗಾಗಿಯೂ ಈ ಲಿಂಗಗಳ ದರ್ಶನವನ್ನು ಮಾಡಬೇಕು. ಕ್ಷೇತ್ರವಾಸಿಗಳಾದವರು ಶುಭವು, ಯೋಗಕ್ಷೇಮ ಕಾರಕವು, ಸರ್ವ ವಿಘ್ನೋಪಶಾಂತಿಗೆ ಕಾರಣವೂ ಆದ ಮತ್ತೊಂದು ಯಾತ್ರೆಯನ್ನು ನಡೆಸಬಹುದು. ವರಣಾ ನದಿಯಲ್ಲಿ ಸ್ನಾನ ಮಾಡಿಕೊಂಡು ಶೈಲೇಶ್ವರನನ್ನು ಮೊದಲು ನೋಡುವುದು. ಬಳಿಕ ಗಂಗಾ ವರಣೆಯರ ಸಂಗಮದಲ್ಲಿ ಸ್ನಾನವನ್ನು ಮಾಡಿ ಸಂಗಮೇಶ್ವರನ ದರ್ಶನವನ್ನು ತೆಗೆದುಕೊಳ್ಳುವುದು. ಸ್ವಲೀನ ತೀರ್ಥದಲ್ಲಿ ಮಿಂದು ಸ್ವಲೀನೇಶ್ವರನನ್ನು ನೋಡಿದ ಬಳಿಕ ಮಂದಾಕಿನಿ ತೀರ್ಥದಲ್ಲಿ ಸ್ನಾನ ಮಾಡಿ ಮಧ್ಯಮೇಶ್ವರನನ್ನು ನೋಡುವುದು. ಬಳಿಕ ಹಿರಣ್ಯ ತೀರ್ಥದಲ್ಲಿ ಆಚಮನಾದಿಗಳನ್ನು ಮಾಡಿ ಹಿರಣ್ಯ ಗರ್ಭೇಶ್ವರನನ್ನು ಕಂಡು ಮಣಿಕರ್ಣಿಕೆಯಲ್ಲಿ ಸ್ನಾನವನ್ನು ಮಾಡಿ ಈಶಾನೇಶ್ವರನನ್ನು ನೋಡಬೇಕು. ಬಳಿಕ ಗೋಪ್ರೇಕ್ಷ ಕೂಪದಲ್ಲಿ ಮಿಂದು ಗೋಪ್ರೇಕ್ಷೇಶ್ವರನನ್ನು ನೋಡಬೇಕು. ಕಾಪಿಲ ತೀರ್ಥದಲ್ಲಿ ಸ್ನಾನವನ್ನು ಮಾಡಿ ವೃಷಭಧ್ವಜೇಶ್ವರನನ್ನು ದರ್ಶನ ಮಾಡಬೇಕು. ಉಪಶಾಂತ ಶಿವಕೂಪದಲ್ಲಿ ಉದಕ ಕ್ರಿಯೆಗಳನ್ನು ಮಾಡಿ ಅಲ್ಲಿರುವ ಲಿಂಗವನ್ನು ನೋಡಿಕೊಂಡು ಪಂಚಚೂಡ ಹೃದದಲ್ಲಿ ಸ್ನಾನ ಮಾಡಿ ಜ್ಯೇಷ್ಠ ಸ್ಥಾನಕ್ಕೆ ಪೂಜೆಯನ್ನು ಮಾಡಬೇಕು. ಚತುಸ್ಸಮುದ್ರ ಕೂಪದಲ್ಲಿ ಸ್ನಾನವನ್ನು ಮಾಡಿದ ಬಳಿಕ ಆ ತೀರ್ಥವು ಯಾವ ದೇವನ ಸಮ್ಮುಖದಲ್ಲಿಯೋ ಆ ಲಿಂಗಕ್ಕೆ ಅರ್ಚನೆಯನ್ನು ಮಾಡಬೇಕು. ಶುಕ್ರೇಶ್ವರ ಕೂಪದಲ್ಲಿ ಜಲಕ್ರಿಯೆಯನ್ನು ಮುಗಿಸಿಕೊಂಡ ಮೇಲೆ ಶುಕ್ರೇಶ್ವರ ಲಿಂಗವನ್ನು ನೋಡಬೇಕು. ಬಳಿಕ ದಂಡಖಾತದಲ್ಲಿ ಸ್ನಾನ ಮಾಡಿ ವ್ಯಾಘ್ರೇಶ್ವರನನ್ನು ಪೂಜಿಸಬೇಕು. ಶೌನಕೇಶ್ವರ ಕುಂಡದಲ್ಲಿ ಸ್ನಾನವನ್ನು ಮಾಡಿಕೊಂಡು ಜಂಬುಕೇಶ್ವರ ಮಹಾಲಿಂಗವನ್ನು ಅರ್ಚಿಸಬೇಕು. ಈ ಯಾತ್ರೆಯನ್ನು ಮಾಡಿದ ನರನು ಪುನಃ ದುಃಖ ಬಹುಳವಾದ ಈ ಸಂಸಾರ ಸಮುದ್ರದಲ್ಲಿ ಜನ್ಮವನ್ನು ತಾಳುವುದಿಲ್ಲ. ಪಾಡ್ಯಮಿಯ ಮೊದಲು ಕೃಷ್ಣ ಪಕ್ಷದ ಚತುರ್ದಶಿಯವರೆಗೂ ಈ 14 ಲಿಂಗಗಳ ಯಾತ್ರೆಯನ್ನು ಕ್ರಮವಾಗಿ ನಡೆಸಬೇಕು. ಈ ಯಾತ್ರೆಯನ್ನು ಮಾಡಿದ ಮಾನವನಿಗೆ ಪುನರ್ಜನ್ಮವಿಲ್ಲ. ಇದಲ್ಲದೆ 11 ಲಿಂಗಗಳನ್ನು ನೋಡುವ ಮತ್ತೊಂದು ಯಾತ್ರೆಯನ್ನಾದರೂ ಮಾಡಬಹುದು. ಅಗ್ನಿದ್ರ ಕುಂಡದಲ್ಲಿ ಸ್ನಾನವನ್ನು ಮಾಡಿ ಅಗ್ನಿದ್ರೇಶ್ವರನನ್ನು ಮೊದಲು ನೋಡುವುದು. ಬಳಿಕ ಉರ್ವಶೀಶ್ವರನನ್ನು, ಆಮೇಲೆ ನಕುಲೀಶ್ವರನನ್ನು ನೋಡುವುದು. ಬಳಿಕ ಕ್ರಮವಾಗಿ ಆಷಾಢೀಶ್ವರ, ಭಾರಭೂತೇಶ್ವರ, ಲಾಂಗಲೇಶ್ವರ ಮತ್ತು ತ್ರಿಪುರಾಂತಕೇಶ್ವರ ಮಹಾಲಿಂಗಗಳನ್ನು ನೋಡಬೇಕು. ಮನಃಕಾಮೇಶ್ವರನನ್ನು ನೋಡಿ ಪ್ರೀತಿಕೇಶ್ವರನ ಬಳಿಗೆ ಹೋಗಬೇಕು. ಮದಾಲಸೇಶ್ವರನನ್ನು, ಅಲ್ಲಿಂದ ತಿಲಪರ್ಣೇಶ್ವರನನ್ನು ನೋಡಬೇಕು. ಈ 11 ಮಹಾಲಿಂಗಗಳ ಯಾತ್ರೆಯನ್ನಾದರೂ ಪ್ರಯತ್ನದಿಂದ ಪ್ರತಿಯೊಬ್ಬನೂ ಮಾಡಲೇಬೇಕು. ಈ ಯಾತ್ರೆಯನ್ನು ಮಾಡಿದ ನರನು ರುದ್ರ ಪದವಿಯನ್ನು ಪಡೆಯುವನು. ಇನ್ನು ಮೇಲೆ ಅತ್ಯುತ್ತಮವೆನಿಸಿದ ಗೌರಿ ಯಾತ್ರೆ ಎಂಬುದನ್ನು ವಿವರಿಸುವೆನು. ಈ ಯಾತ್ರೆಯನ್ನು ಶುಕ್ಲ ಪಕ್ಷದ ತೃತೀಯೆಯಲ್ಲಿ ಮಾಡಲು ಸರ್ವ ಸಂಪತ್ ಸಮೃದ್ಧಿ ಒದಗುವುದು. ಗೋಪ್ರೇಕ್ಷ ತೀರ್ಥದಲ್ಲಿ ಸ್ನಾನವನ್ನು ಮಾಡಿಕೊಂಡು ಮುಖ ನಿರ್ಮಾಲಿಕಾ ದೇವಿಯನ್ನು ನೋಡಬೇಕು. ಬಳಿಕ ಜ್ಯೇಷ್ಠ ವಾಪಿಯಲ್ಲಿ ಸ್ನಾನ ಮಾಡಿ ಜ್ಯೇಷ್ಠ ಗೌರಿಯ ಪೂಜೆಯನ್ನು ಮಾಡಬೇಕು. ಜ್ಞಾನವಾಪಿಯಲ್ಲಿ ಮಿಂದು ಸೌಭಾಗ್ಯ ಗೌರಿಯನ್ನು ಅರ್ಚಿಸಿ ಪುನಃ ಅಲ್ಲಿಯೇ ಸ್ನಾನ ಮಾಡಿಕೊಂಡು ಶೃಂಗಾರ ಗೌರಿಯನ್ನು ಸೇವಿಸಬೇಕು. ವಿಶಾಲ ಗಂಗೆಯಲ್ಲಿ ಸ್ನಾನವನ್ನು ಮಾಡಿ ವಿಶಾಲಾಕ್ಷಿಯ ಬಳಿಗೆ ಹೋಗಬೇಕು. ಬಳಿಕ ಲಲಿತಾ ತೀರ್ಥದಲ್ಲಿ ಸ್ನಾನವನ್ನು ಮುಗಿಸಿಕೊಂಡು ಲಲಿತಾ ದೇವಿಯನ್ನು ಪೂಜಿಸಬೇಕು. ಭವಾನಿ ತೀರ್ಥದಲ್ಲಿ ಸ್ನಾನ ಮಾಡಿಕೊಂಡು ಭವಾನಿ ದೇವಿಯನ್ನು ಪೂಜಿಸಬೇಕು. ಬಿಂದು ತೀರ್ಥದಲ್ಲಿ ಆಚಮನಾದಿಗಳನ್ನು ಮಾಡಿ ಮಂಗಳಾ ದೇವಿಯನ್ನು ಅರ್ಚಿಸಬೇಕು. ಶಾಶ್ವತೈಶ್ವರ್ಯ ಕಾಮಿಗಳಾದವರು ಬಳಿಕ ಮಹಾಲಕ್ಷ್ಮಿಯನ್ನು ನೋಡಲು ಹೋಗಬೇಕು. ಮೋಕ್ಷಕ್ಕೆ ಸಾಧನವೆನಿಸಿದ ಈ ಕ್ಷೇತ್ರದಲ್ಲಿ ಈ ಮಹಾಯಾತ್ರೆಯನ್ನು ಮಾಡಿದ ಮನುಜನು ಇಹಲೋಕದಲ್ಲಿಯೂ ಪರಲೋಕಗಳಲ್ಲಿಯೂ ಎಂದಿಗೂ ದುಃಖ ಭಾಜನನಾಗುವುದಿಲ್ಲ. ಪ್ರತಿ ಚತುರ್ಥಿಯಲ್ಲಿಯೂ ಸಂತೋಷದಿಂದ ಸಕಲ ವಿನಾಯಕರಿಗೂ ಯಾತ್ರೆಯನ್ನು ಮಾಡಬೇಕು. ಆ ಯಾತ್ರೆಯನ್ನು ಮಾಡಿದ ಬಳಿಕ
ಸಂಕಲ್ಪಿಸಿದಾತನು ಬ್ರಾಹ್ಮಣರಿಗೆ ಮೋದಕಗಳನ್ನು ದಾನ ಮಾಡಿ ಸಂತೋಷಗೊಳಿಸಬೇಕು. ಪ್ರತಿ ಮಂಗಳವಾರದಲ್ಲಿ ಭೈರವರಿಗೆ ಯಾತ್ರೆಯನ್ನು ಮಾಡಲು ಪಾತಕಗಳು ನಾಶವಾಗುವವು. ಸಕಲ ವಿಘ್ನಗಳ ಉಪಶಮನಕ್ಕಾಗಿ ಪ್ರತಿ ಭಾನುವಾರದಲ್ಲಾಗಲಿ, ಭಾನುವಾರದ ದಿನ ಷಷ್ಠಿ ಅಥವಾ ಸಪ್ತಮಿಗಳು ಬಂದ ದಿನಗಳಲ್ಲಾಗಲಿ ಸಮಸ್ತ ಆದಿತ್ಯರ ಆಲಯಗಳಿಗೆ ಯಾತ್ರೆಯನ್ನು ಮಾಡಬೇಕು. ಚಂಡಿಯರ ಯಾತ್ರೆಯನ್ನು ಮಾಡಲು ನವಮಿ ಮತ್ತು ಅಷ್ಟಮಿ ತಿಥಿಗಳು ಶುಭಕರಗಳೆಂದು ಹೇಳುವರು. ಅಂತರ್ಗ್ರಹದ ಯಾತ್ರೆಯನ್ನು ಮಾತ್ರ ನಿತ್ಯವೂ ಮಾಡುತ್ತಿರಬೇಕು. ಪ್ರಾತಃ ಸ್ನಾನವನ್ನು ಮಾಡಿಕೊಂಡು 5 ವಿನಾಯಕರನ್ನು ನಮಸ್ಕರಿಸಿ ಬಳಿಕ ವಿಶ್ವೇಶ್ವರನಿಗೆ ಮಣಿದು ಮುಕ್ತಿ ಮಂಟಪವನ್ನು ಸೇರಬೇಕು. ಅಲ್ಲಿ ನನ್ನ ಪಾಪರಾಶಿಯ ಪರಿಹಾರಕ್ಕಾಗಿ ಅಂತರ್ಗ್ರಹ ಯಾತ್ರೆಯನ್ನು ಮಾಡುತ್ತೇನೆ ಎಂದು ಸಂಕಲ್ಪವನ್ನು ಮಾಡಿ ಮಣಿಕರ್ಣಿಕಾ ತೀರ್ಥಕ್ಕೆ ಹೋಗಬೇಕು. ಅದರಲ್ಲಿ ಸ್ನಾನವನ್ನು ಮಾಡಿ ಮೌನವನ್ನು ಅವಲಂಬಿಸಿ ಮಣಿಕರ್ಣಿಕೇಶ್ವರನನ್ನು ಪೂಜಿಸಬೇಕು. ಬಳಿಕ ಕಂಬಳಾಶ್ವತರರನ್ನು ವಾಸುಕೇಶ್ವರನನ್ನು ಪ್ರಣಾಮಗಳಿಂದ ಸೇವಿಸಬೇಕು. ಬಳಿಕ ಕ್ರಮವಾಗಿ ಪರ್ವತೇಶ್ವರ, ಗಂಗಾಕೇಶವ, ಲಲಿತಾದೇವಿ ಮತ್ತು ಜರಾಸಂಧೇಶ್ವರರ ದರ್ಶನವನ್ನು ಮಾಡಬೇಕು. ಸೋಮನಾಥೇಶ್ವರನನ್ನು ನೋಡಿ ವಾರಾಹೇಶ್ವರನ ಬಳಿಗೆ ಹೋಗಬೇಕು. ಬಳಿಕ ಬ್ರಹ್ಮೇಶ್ವರನಿಗೂ ಅಗಸ್ತ್ಯೇಶ್ವರನಿಗೂ ನಮಸ್ಕಾರ ಮಾಡಬೇಕು. ಕಶ್ಯಪೇಶ್ವರನಿಗೆ ಪ್ರಣಾಮವನ್ನು ಮಾಡಿ ಹರಿಕೇಶವನನ್ನು ನೋಡಿದ ಬಳಿಕ ವೈದ್ಯನಾಥೇಶ್ವರನನ್ನು, ಧ್ರುವೇಶ್ವರನನ್ನು ನೋಡಬೇಕು. ಬಳಿಕ ಗೋಕರ್ಣೇಶ್ವರನಿಗೆ ಪೂಜೆಯನ್ನೆಸಗಿ ಹಾಟಕೇಶ್ವರನಲ್ಲಿಗೆ ಹೋಗಬೇಕು. ಬಳಿಕ ಅಸ್ಥಿಕ್ಷೇಪ ತಟಾಕದ ಬಳಿಯಿರುವ ಕೀಕಸೇಶ್ವರನನ್ನು ನೋಡಬೇಕು. ಬಳಿಕ ಭಾರಭೂತೇಶ್ವರ, ಚಿತ್ರಗುಪ್ತೇಶ್ವರ, ಚಿತ್ರಘಂಟಾದೇವಿ, ಪಶುಪತೇಶ್ವರ ಇವರಿಗೆ ನಮಸ್ಕಾರ ಮಾಡಬೇಕು. ಪಿತಾಮಹೇಶ್ವರನನ್ನು, ಬಳಿಕ ಕಳಸೇಶ್ವರನನ್ನು, ಚಂದ್ರೇಶ್ವರ, ವೀರೇಶ್ವರ, ವಿದ್ಯೇಶ್ವರ, ಅಗ್ನೀಶ್ವರರನ್ನು ನೋಡಿಕೊಂಡು ಬರಬೇಕು. ನಾಗೇಶ್ವರ, ಹರಿಶ್ಚಂದ್ರೇಶ್ವರ, ಚಿಂತಾಮಣಿ ವಿನಾಯಕ ಮತ್ತು ಸಕಲ ವಿಘ್ನಗಳನ್ನು ನಿವಾರಣೆ ಮಾಡುವ ಸೇನಾ ವಿನಾಯಕ ಇವರುಗಳನ್ನು ಕ್ರಮವಾಗಿ ನೋಡಬೇಕು. ಮುಖ್ಯವಾಗಿ ಕಾಶಿ ಕ್ಷೇತ್ರದಲ್ಲಿ ಎಲ್ಲ ಮಹಾವಿಘ್ನಗಳನ್ನು ನಾಶಗೊಳಿಸುವರೆಂದು ಪ್ರಸಿದ್ಧರಾದವರು, ಮೂರ್ತಿಗಳಾಗಿ ನಿಂತಿರುವವರು ಆದ ವಸಿಷ್ಠ ವಾಮದೇವರನ್ನು ಪ್ರಯತ್ನಪೂರ್ವಕವಾಗಿ ನೋಡಲೇಬೇಕು. ಸೀಮಾ ವಿನಾಯಕ, ಕರುಣೇಶ್ವರ, ತ್ರಿಸಂಧೇಶ್ವರ, ವಿಶಾಲಾಕ್ಷಿ, ಧರ್ಮೇಶ್ವರ, ವಿಶ್ವಬಾಹುಕ ದೇವಿಗಳನ್ನು ನೋಡುವುದಕ್ಕಾಗಿ ಹೋಗಬೇಕು. ಆಶಾ ವಿನಾಯಕ, ಆಮೇಲೆ ವೃದ್ಧಾದಿತ್ಯ, ಚತುರ್ವಕ್ತ್ರೇಶ್ವರ, ಮಹಾಲಿಂಗ, ಬಳಿಕ ಬ್ರಾಹ್ಮೀಶ್ವರ ಇವರನ್ನು ನೋಡಬೇಕು. ಬಳಿಕ ಮನಃಪ್ರಕಾಮೇಶ್ವರ, ಈಶಾನೇಶ್ವರ ಇವರನ್ನು ನೋಡಿಕೊಂಡು ಪಾರ್ವತಿ ಪರಮೇಶ್ವರರ ಸಮೀಪ ಸ್ವರೂಪಗಳೆನಿಸಿದ ಚಂಡೀಶ್ವರರನ್ನು ನೋಡಬೇಕು. ದುಂಡಿ ವಿನಾಯಕನನ್ನು ನಮಸ್ಕರಿಸಿ ರಾಜರಾಜೇಶ್ವರನಿಗೆ ಪೂಜೆಯನ್ನು ಮಾಡಬೇಕು. ಬಳಿಕ ಲಾಂಗಲೀಶ್ವರನು, ನಕುಲೀಶ್ವರನು ಪೂಜಾರ್ಹರಾಗಿರುವರು. ಪರಾನ್ನೇಶ್ವರನನ್ನು, ಬಳಿಕ ಪರದ್ರವ್ಯೇಶ್ವರನನ್ನು ನಮಸ್ಕರಿಸಿದ ಮೇಲೆ ಪ್ರತಿಗ್ರಹೇಶ್ವರನನ್ನು, ನಿಷ್ಕಲಂಕೇಶ್ವರನನ್ನು ಸೇವಿಸಬೇಕು. ಮಾರ್ಕಂಡೇಯೇಶ್ವರನನ್ನು ಪೂಜಿಸಿ ಬಳಿಕ ಅಪ್ಸರಸೇಶ್ವರನನ್ನು, ಗಂಗೇಶ್ವರನನ್ನು ಅರ್ಚನೆ ಮಾಡಿ ಜ್ಞಾನವಾಪಿಯಲ್ಲಿ ಸ್ನಾನವನ್ನು ಮಾಡಬೇಕು. ನಂದಿಕೇಶ್ವರ, ತಾರಕೇಶ್ವರ, ಮಹಾಕಾಳೇಶ್ವರ, ದಂಡಪಾಣಿ, ಮಹೇಶ್ವರರನ್ನು ನೋಡಿ ಮೋಕ್ಷೇಶ್ವರನಿಗೆ ಪ್ರಣಾಮಗಳನ್ನು ಮಾಡಬೇಕು. ವೀರಭದ್ರೇಶ್ವರನನ್ನು, ಅವಿಮುಕ್ತೇಶ್ವರನನ್ನು ಸೇವಿಸಿ ಪಂಚವಿನಾಯಕರನ್ನು ಪೂಜಿಸಿ ಕಡೆಯಲ್ಲಿ ವಿಶ್ವೇಶ್ವರ ಮಹಾಲಿಂಗದ ಬಳಿಗೆ ಬಂದು ಮೌನ ವ್ರತವನ್ನು ಕೊನೆಗಾಣಿಸಿ ಮುಂದೆ ಹೇಳುವ ಮಂತ್ರವನ್ನು ಪಠಿಸಬೇಕು. ನಾನು ಈ ಅಂತರ್ಗ್ರಹ ಯಾತ್ರೆಯನ್ನು ತಿಳಿದ ಮಟ್ಟಿಗೆ ಯಥಾವಿಧಿಯಾಗಿ ಮಾಡಿರುವೆನು. ನ್ಯೂನಾತಿರಿಕ್ತಗಳಿದ್ದರೂ ಪರಮೇಶ್ವರನು ಈ ನನ್ನ ಯಾತ್ರೆಯಿಂದ ಪ್ರೀತನಾಗಲಿ. ಈ ಮಂತ್ರವನ್ನು ಉಚ್ಚರಿಸಿ ಒಂದು ಕ್ಷಣಕಾಲ ಮುಕ್ತಿ ಮಂಟಪದಲ್ಲಿ ಕುಳಿತು ವಿಶ್ರಮಿಸಿಕೊಂಡು ಬಳಿಕ ಮನೆಗೆ ಹೋಗಬೇಕು. ಇಂತಹ ನರನು ಪಾಪರಹಿತನು, ಪುಣ್ಯ ಭಾಗಿಯೂ ಆಗುವನು. ಹರಿವಾಸರವು ಪ್ರಾಪ್ತವಾಗಲು ಮಹಾಪುಣ್ಯವನ್ನು ಗಳಿಸುವುದಕ್ಕಾಗಿ ಸಮಸ್ತ ವಿಷ್ಣುತೀರ್ಥಗಳಿಗೂ ಪ್ರಯತ್ನಪೂರ್ವಕವಾಗಿ ಯಾತ್ರೆಯನ್ನು ಮಾಡಬೇಕು. ಭಾದ್ರಪದ ಮಾಸದ ಪೌರ್ಣಿಮಾ ಅಮಾವಾಸ್ಯೆಗಳಲ್ಲಿ ಕುಲಸ್ತಂಭದ ಪೂಜೆಯನ್ನು ಮಾಡಲು ರುದ್ರಪಿಶಾಚದ ಜನ್ಮವೆಂಬ ದುಃಖವು ಸಂಭವಿಸುವುದಿಲ್ಲ. ಕ್ಷೇತ್ರವಾಸಿಗಳಾದವರು ಅತ್ಯಂತ ಶ್ರದ್ಧಾಭರಿತರಾಗಿ ಮೇಲೆ ಹೇಳಿದ ಯಾತ್ರೆಗಳೆಲ್ಲವನ್ನು ಮಾಡುತ್ತಿರಬೇಕು. ವಿಶೇಷವಾಗಿ ಪರ್ವ ದಿವಸಗಳಲ್ಲಿ ಈ ಯಾತ್ರೆಗಳು ಅವಶ್ಯ ಕರ್ತವ್ಯಗಳಾಗಿರುವವು. ಯಾವ ಪುಣ್ಯಶಾಲಿಯು ಯಾತ್ರೆ ಇಲ್ಲದೆ ದಿವಸವನ್ನು ವ್ಯರ್ಥವಾಗಿ ಕಳೆಯಬಾರದು. ಪ್ರತಿನಿತ್ಯವೂ ಪ್ರಯತ್ನದಿಂದಾದರೂ 2 ಯಾತ್ರೆಗಳನ್ನು ಮುಗಿಸಬೇಕು. ಮೊದಲನೆಯದು ಗಂಗಾ ನದಿಯಲ್ಲಿ ಸ್ನಾನ, ಎರಡನೆಯದೇ ವಿಶ್ವೇಶ್ವರನ ದರ್ಶನ. ಯಾವನು ಕಾಶಿಯಲ್ಲಿ ವಾಸ ಮಾಡುತ್ತಿದ್ದರೂ ದಿನವನ್ನು ವ್ಯರ್ಥವಾಗಿ ಕಳೆಯುವನು, ಆ ದಿನದಲ್ಲಿಯೇ ಅವನ ಪಿತೃಗಳೆಲ್ಲರೂ ನಿರಾಶೆಗೊಳ್ಳುವರು. ಅವನು ಕಾಲು ಸರ್ಪದಿಂದ ಕಚ್ಚಲ್ಪಟ್ಟವನೆಂದು ತಿಳಿಯಬೇಕು. ಅವನೇ ನಿಜವಾಗಿಯೂ ಮೃತ್ಯು ದೇವತೆಯ ಕಣ್ಣಿಗೆ ಬಿದ್ದಿರುವನು ಎಂದು ವಿಶ್ವೇಶ್ವರನನ್ನು ನೋಡುವುದಿಲ್ಲವೋ?
ಅಂದೇ ಮೃತ್ಯುವಿನ ಬಾಯಿಗೆ ತುತ್ತಾಗುವನು. ಯಾವನು ಮಣಿಕರ್ಣಿಕೆಯಲ್ಲಿ ಮಿಂದು ವಿಶ್ವೇಶ್ವರನನ್ನು ನೋಡುವನೋ ಅವನು ಸಕಲ ತೀರ್ಥಗಳಲ್ಲಿಯೂ ಸ್ನಾನ ಮಾಡಿದವನು, ಸಮಸ್ತ ಯಾತ್ರೆಗಳನ್ನು ನೆರವೇರಿಸಿದವನು, ಕಾಶಿ ಕ್ಷೇತ್ರದಲ್ಲಿ ಮಾಡಬೇಕಾದ ಕರ್ತವ್ಯವನ್ನು ಬಾರಿ ಬಾರಿಗೂ ಶಪಥ ಪೂರ್ವಕವಾಗಿ ಹೇಳುವೆನು. ವಿಶ್ವೇಶ್ವರನನ್ನು ನಿತ್ಯವೂ ದರ್ಶನ ಮಾಡಬೇಕು, ಮಣಿಕರ್ಣಿಕಾ ತೀರ್ಥದಲ್ಲಿ ಸ್ನಾನವನ್ನು ಮಾಡಬೇಕು. ವ್ಯಾಸನು ಹೇಳುತ್ತಾನೆ, ಎಲೈ ಸೂತನೆ, ಸ್ಕಂದ ನಿರೂಪಿತವಾದ ಸರ್ವೋತ್ತಮವಾದ ಈ ಕಾಶಿ ಖಂಡವನ್ನು ಶ್ರದ್ಧಾಳುವಾಗಿ ಕೇಳಿದ ಮನುಷ್ಯನು ಸಾವಿರಾರು ಪಾತಕಗಳನ್ನು ಮಾಡಿದ್ದರೂ ನರಕಕ್ಕೆ ಹೋಗುವುದಿಲ್ಲ. ಭೂಲೋಕದ ಸಮಸ್ತ ತೀರ್ಥಗಳಲ್ಲಿಯೂ ಸ್ನಾನ ಮಾಡಿದುದರಿಂದ ಯಾವ ಪುಣ್ಯವು ಸಂಪಾದಿತವಾಗುವುದೋ ಅದನ್ನೇ ಈ ಕಾಶಿ ಖಂಡದ ಶ್ರವಣದಿಂದ ಮಾನವನು ಪಡೆಯುವನು ಎಂಬುದರಲ್ಲಿ ಸಂದೇಹವಿಲ್ಲ. ಶಾಸ್ತ್ರೋಕ್ತಗಳಾದ ಸಕಲ ದಾನಗಳನ್ನು ಕೊಟ್ಟವನು, ಬಹುವಿಧಗಳಾದ ಯಜ್ಞಗಳನ್ನು ಮಾಡಿದವನು ಯಾವ ಪುಣ್ಯವನ್ನು ಗಳಿಸುವನೋ ಅದನ್ನೇ ಈ ಖಂಡದ ಶ್ರವಣವನ್ನು ಮಾಡಿದ ಮನುಜನು ಪಡೆಯುವನು. ಉಗ್ರಗಳಾದ ತಪಸ್ಸುಗಳನ್ನು ಮಾಡುವುದರಿಂದ ಯಾವ ಮಹಾಫಲವು ಲಭಿಸುವುದೋ ಈ ಖಂಡವನ್ನು ಕೇಳುವುದರಿಂದಲೂ ಅದನ್ನೇ ಪಡೆಯುವನು ಎಂಬುದು ನಿಸ್ಸಂಶಯವು. ನಾಲ್ಕು ವೇದಗಳನ್ನು ಷಡಂಗ ಸಹಿತವಾಗಿ ಅಧ್ಯಯನ ಮಾಡಿದವನಿಗೆ ಯಾವ ಫಲವು ಸಿಕ್ಕುವುದೋ ಆ ಫಲವೇ ಕಾಶಿ ಖಂಡವನ್ನು ಸಮಗ್ರವಾಗಿ ಕೇಳಿದ ನರನಿಗೂ ಪ್ರಾಪ್ತವಾಗುವುದು. ಹೇಗೆ ಗಯೆಯಲ್ಲಿ ಶ್ರಾದ್ದ ಕ್ರಿಯೆಗಳನ್ನು ಮಾಡುವುದರಿಂದ ಪಿತೃದೇವತೆಗಳು ತೃಪ್ತಿಗೊಳ್ಳುವರೋ ಹಾಗೆಯೇ ಈ ಖಂಡವನ್ನು ಶ್ರವಣ ಮಾಡಿದವನ ಪಿತಾಮಹಾದಿಗಳು ಸಂತೋಷಗೊಳ್ಳುವರು. ಸಮಸ್ತ ಶ್ರೇಯಸ್ಸುಗಳಿಗೂ ನಿಧಿ ಎನಿಸಿದ ಕಾಶಿ ಖಂಡವು ಯಾರಿಂದ ಶ್ರವಣ ಮಾಡಲ್ಪಡುವುದೋ ಅವರು ಏಕಾಗ್ರ ಬುದ್ಧಿಯಿಂದ ಸಕಲ ಪುರಾಣಗಳನ್ನು ಕೇಳಿದವರೆಂದು ತಿಳಿದುಕೊಳ್ಳಬೇಕು. ಯಾರು ಸ್ಥಿರಚಿತ್ತದಿಂದ ಉತ್ತಮವಾದ ಈ ಕಾಶಿ ಮಹಾತ್ಮ್ಯವನ್ನು ಕೇಳುವರೋ ಅವರೇ ಸಮಸ್ತ ಧರ್ಮಗಳನ್ನು ಕೇಳಿದ ಮಹಾಪುಣ್ಯ ಪುರುಷರು. ಬ್ರಾಹ್ಮಣೋತ್ತಮರಿರ, ಈ ಖಂಡವನ್ನು ಸಮಗ್ರವಾಗಿ ಪಠನ ಮಾಡಬೇಕು ಮತ್ತು ಶ್ರದ್ಧಾನ್ವಿತರಾಗಿ ಕೇಳಬೇಕು. ಇದೇ ಸರ್ವೋತ್ಕೃಷ್ಟವಾದ ದೇವಪೂಜೆ ಎಂದು ಬಲ್ಲವರು ಹೇಳುತ್ತಿರುವರು. ಯಾವನು ಈ ಕಾಶಿ ಖಂಡಾಂತರ್ಗತವಾದ ಒಂದು ಆಖ್ಯಾನವನ್ನಾದರೂ ಭಕ್ತಿಯಿಂದ ಕೇಳುವನೋ ಅವನು ನಿಸ್ಸಂದೇಹವಾಗಿಯೂ ಸಮಸ್ತ ಧರ್ಮಶಾಸ್ತ್ರಗಳನ್ನು ಕೇಳಿದಂತೆಯೇ ಆಗುವುದು. ಈ ಕಾಶಿ ಖಂಡವು ಮಹಾಧರ್ಮಗಳಿಗೆ ಜನ್ಮಸ್ಥಳವು, ಮಹತ್ತರಗಳಾದ ಶಾಸ್ತ್ರಗಳ ಗೂಢಾರ್ಥಗಳನ್ನು ಪ್ರತಿಪಾದಿಸುತ್ತಿರುವುದು, ಸಮಸ್ತ ಇಷ್ಟಾರ್ಥಗಳನ್ನು ಪಡೆಯುವುದಕ್ಕೆ ಸಾಧನವೂ ಆಗಿರುವುದೆಂದು ಹೇಳಲ್ಪಟ್ಟಿರುವುದು. ಇದನ್ನು ಕೇಳುವ ಸತ್ಪುರುಷರಿಗೆ ಕೈವಲ್ಯವು ಅನತಿ ದೂರದಲ್ಲಿಯೇ ಇರುವುದು. ಉತ್ತಮವಾದ ಈ ಖಂಡವನ್ನು ಕೇಳುವವನ ಪಿತೃಗಳು ಸಂತೋಷಗೊಳ್ಳುವರು. ಬ್ರಹ್ಮ, ವಿಷ್ಣು, ಮಹೇಶ್ವರರೇ ಮೊದಲಾದ ಸಕಲ ದೇವತೆಗಳು ಸುಪ್ರೀತರಾಗುವರು. ಮುನಿಗಳು ಅತ್ಯಂತ ಸಂತೋಷಗೊಳ್ಳುವರು. ಸನಕಾದಿಗಳು ಸಂತೋಷದಿಂದ ಮೈಮರೆಯುವರು. ಅಂಡಜ, ಜರಾಯುಜ, ಸ್ವೇದಜ, ಉದ್ಭಿಜ್ಜಗಳೆಂಬ ನಾಲ್ಕು ವಿಧಗಳಾದ ಪ್ರಾಣಿ ವರ್ಗವೆಲ್ಲವೂ ಈ ಕಾಶಿ ಕ್ಷೇತ್ರ ಮಹಾತ್ಮ್ಯದ ಶ್ರವಣದಿಂದ ಹರ್ಷಗೊಳ್ಳುವುದರಲ್ಲಿ ಸಂದೇಹವಿಲ್ಲ. ಯಾವ ವಿದ್ವಾಂಸನು ಉತ್ತಮವಾದ ವ್ಯಾಖ್ಯಾನದೊಡನೆ ಈ ಸಮಗ್ರ ಖಂಡವನ್ನಾಗಲಿ, ಅದರ್ಥವನ್ನಾಗಲಿ, ಶ್ಲೋಕ ಪಾದವನ್ನಾಗಲಿ, ಅದರ ಅರ್ಧವನ್ನಾದರೂ ಆಗಲಿ ಸಜ್ಜನರಿಗೆ ಶ್ರವಣ ಮಾಡಿಸುವನೋ ಆತನಿಗೆ ಪ್ರಯತ್ನಪೂರ್ವಕವಾಗಿ ನಮಸ್ಕಾರವನ್ನು ಮಾಡಬೇಕು. ಆತನನ್ನು ಇಷ್ಟ ದೈವದಂತೆ ಪೂಜಿಸಬೇಕು ಮತ್ತು ಸರ್ವಕಾಲದಲ್ಲಿಯೂ ವಿಶ್ವೇಶ್ವರನ ಪ್ರೀತಿಗಾಗಿ ಉಚಿತ ಪದಾರ್ಥಗಳನ್ನು ಆತನಿಗೆ ದಾನ ಮಾಡಬೇಕು. ಆತನು ಸಂತುಷ್ಟನಾದರೆ ವಿಶ್ವೇಶ್ವರನು ಸಂತೋಷಗೊಳ್ಳುವನು. ಇದರಲ್ಲಿ ಸಂದೇಹವಿಲ್ಲ. ಪರಮಾನಂದಕ್ಕೆ ಆಶ್ರಯಭೂತವಾದ ಈ ಖಂಡದ ಅಂದರೆ ಈ ಕಾಶಿ ಖಂಡದ ಪುರಾಣ ಪಠನವು ಎಲ್ಲಿ ನಡೆಯುತ್ತಿರುವುದೋ ಅಲ್ಲಿ ಯಾವ ವಿಧವಾದ ಅಮಂಗಳವು ಸಂಭವಿಸಲಾರದು. ಯಾವ ಪ್ರಾಜ್ಞನು ಈ ಖಂಡವನ್ನು ಕೇಳುವನೋ ಇದನ್ನು ಯಾವ ಧೀಮಂತನು ಇತರರಿಗೆ ಕೇಳಿಸುವನೋ, ಯಾವ ಪುಣ್ಯ ಪುರುಷನು ಇದನ್ನು ಪಠನ ಮಾಡುವನೋ ಅವರೆಲ್ಲರೂ ಪರಮೇಶ್ವರನ ಮೂರ್ತಿಗಳೆಂದೇ ತಿಳಿಯಬೇಕು. ಯಾವನು ಈ ಪುಸ್ತಕವನ್ನು ಮನೋಹರವಾಗಿ ಬರೆದು ದಾನ ಮಾಡುವನೋ ಅವನು ಅಷ್ಟಾದಶ ಪುರಾಣ ಗ್ರಂಥಗಳನ್ನು ದಾನ ಮಾಡಿದಂತಾಗುವುದು. ಇದು ಸುಳ್ಳಲ್ಲ. ಅಂತಹ ಪುಣ್ಯಾತ್ಮನು ಈ ಖಂಡದಲ್ಲಿ ಎಷ್ಟು ಆಖ್ಯಾನಗಳಿರುವವೋ, ಎಷ್ಟು ಶ್ಲೋಕಗಳಿರುವವೋ, ಎಷ್ಟು ಪದಗಳಿರುವವೋ, ಎಷ್ಟು ಅಕ್ಷರಗಳಿರುವವೋ, ಎಷ್ಟು ಮಾತ್ರೆಗಳಿರುವವೋ, ಎಷ್ಟು ಪಂಕ್ತಿಗಳಿರುವವೋ, ಪುಸ್ತಕ ರೂಪದಲ್ಲಿ ಸಿದ್ಧಗೊಳಿಸಿದ ಈ ಪುಸ್ತಕದ ಆಚ್ಛಾದನ ವಸ್ತ್ರದಲ್ಲಿ ಎಷ್ಟು ದಾರಗಳಿರುವವೋ, ಒಂದೊಂದು ದಾರದಲ್ಲಿಯೂ ಎಷ್ಟು ತಂತುಗಳಿರುವವೋ, ಪುಸ್ತಕದಲ್ಲಿ ಎಷ್ಟು ಚಿತ್ರಗಳು ಬರೆಯಲ್ಪಟ್ಟಿರುವವೋ ಅಷ್ಟು ಸಾವಿರ ವರ್ಷಗಳವರೆಗೂ ಸ್ವರ್ಗಲೋಕದಲ್ಲಿ ಪೂಜ್ಯನಾಗಿ ಬಾಳುತ್ತಿರುವನು. ಸರ್ವೋತ್ತಮವಾದ ಈ ಖಂಡವನ್ನು ಯಾವನು 12 ಬಾರಿ ಕೇಳುವನೋ ಅವನಿಗೆ ಮಹೇಶ್ವರನ ಅನುಗ್ರಹದಿಂದ ಬ್ರಹ್ಮಹತ್ಯೆಯ ಪಾತಕವು ಕ್ಷಿಪ್ರದಲ್ಲಿಯೇ ನಾಶವನ್ನೈದುವುದರಲ್ಲಿ ಸಂದೇಹವಿಲ್ಲ. ಸಂತಾನಹೀನನಾದ ಯಾವನು ಸ್ನಾನವನ್ನು ಮಾಡಿ ಶುಚಿರ್ಭೂತನಾಗಿ ಶ್ರದ್ಧೆಯಿಂದ ಈ ಕಾಶಿ ಖಂಡವನ್ನು ಕೇಳುವನೋ ಅವನಿಗೆ ಶಂಭುವಿನ ಆಜ್ಞಾ ಬಲದಿಂದ ಶೀಘ್ರದಲ್ಲಿಯೇ ಪುತ್ರ ಸಂತಾನವಾಗುವುದು. ಎಲೈ ಸೂತನೆ,
ಹೆಚ್ಚಾಗಿ ಹೇಳುವುದರಿಂದೇನು? ಯಾವ ಯಾವ ಮನುಷ್ಯನಿಗೆ ಮನಸ್ಸಿನಲ್ಲಿ ಯಾವ ಯಾವ ಕೋರಿಕೆಗಳಿರುತ್ತವೆಯೋ ಅವುಗಳೆಲ್ಲವನ್ನು ಕಾಶಿ ಖಂಡದ ಶ್ರವಣದಿಂದ ಪಡೆದು ಕೃತಕೃತ್ಯನಾಗುವನು. ಯಾವನು ದೂರ ದೇಶದಲ್ಲಿದ್ದರೂ ಉತ್ತಮವಾದ ಈ ಕಾಶಿ ಖಂಡವನ್ನು ಶ್ರದ್ಧೆಯಿಂದ ಕೇಳುವನೋ ಅವನಿಗೂ ಸಹ ಮಹೇಶ್ವರನ ಆಜ್ಞೆಯಂತೆ ಕಾಶಿ ಕ್ಷೇತ್ರದಲ್ಲಿ ವಾಸ ಮಾಡಿದ ಫಲವು ಲಭಿಸುವುದು. ಇದನ್ನು ಶ್ರವಣ ಮಾಡಿದ ಮಾನವರಿಗೆ ಎಲ್ಲೆಲ್ಲಿಯೂ ಕಾರ್ಯ ಜಯವಾಗುವುದು. ಪ್ರತಿಯೊಬ್ಬನು ಪರಿಶುದ್ಧ ಮನಸ್ಕನಾಗಿ ಸರ್ವತ್ರದಲ್ಲಿಯೂ ಸೌಭಾಗ್ಯಶಾಲಿಯಾಗುವನು. ಯಾವನಲ್ಲಿ ವಿಶ್ವೇಶ್ವರನು ಸಂತುಷ್ಟನಾಗಿರುವನೋ, ಯಾವನು ಪುಣ್ಯವಂತನೋ, ಯಾವನು ನಿರ್ಮಲವಾದ ಅಂತಃಕರಣವುಳ್ಳವನೋ ಅವನಿಗೆ ಮಾತ್ರ ಈ ಕಾಶಿ ಖಂಡವನ್ನು ಶ್ರವಣ ಮಾಡಬೇಕೆಂಬ ಸದ್ಬುದ್ಧಿ ಉಂಟಾಗುವುದಲ್ಲದೆ ಇತರರಿಗೆ ಆಗಲಾರದು. ಈ ಗ್ರಂಥವು ಮಂಗಳಕರಗಳೆನಿಸಿದ ಸಕಲ ವಸ್ತುಗಳಲ್ಲಿಯೂ ಮಹಾಮಂಗಳದಾಯಕವು ಅತ್ಯುತ್ತಮವಾದುದು ಎನಿಸಿರುವುದು. ಪ್ರತಿಯೊಂದು ಮನೆಯಲ್ಲಿಯೂ ಸರ್ವ ಮಂಗಳ ಪ್ರಾಪ್ತಿಗಾಗಿ ಹಸ್ತಲಿಖಿತವಾದ ಈ ಕಾಶಿ ಖಂಡ ಗ್ರಂಥವನ್ನು ನಿತ್ಯವೂ ಪೂಜಿಸುತ್ತಿರಬೇಕು. ಇಲ್ಲಿಗೆ 81,000 ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ 4ನೆಯ ಕಾಶಿ ಖಂಡದ ಉತ್ತರಾರ್ಧದಲ್ಲಿ ಅನುಕ್ರಮಣಿಕಾಧ್ಯಾಯವೆಂಬ 100ನೆಯ ಅಧ್ಯಾಯವು ಮುಗಿದುದು. ಇಲ್ಲಿಗೆ ಶ್ರೀ ಕಾಶಿ ಖಂಡವು ಸಂಪೂರ್ಣವಾದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.